ಬರ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ನಲ್ಲಿ ಕಳ್ಳತನ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಕಳವಾಗಿದೆ. ಬೆಡ್ರೂಮ್ನಲ್ಲಿದ್ದಂತಹ 3 ಲಕ್ಷ ರೂಪಾಯಿ ನಗದು ಕದ್ದು ಎಸ್ಕೇಪ್ ಆಗಿದ್ದಾನೆ ಕಳ್ಳ. ಕಳ್ಳತನ ಸಂಬಂಧ ಸಿಕೆ ಚನ್ನಮನೆಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಮ್ಯಾನೇಜರ್ ದೂರು ಕೊಟ್ಟಿದ್ದಾರೆ. ಮ್ಯಾನೇಜರ್ ನಾಗರಾಜ್ ಮೂಲಕ ದೂರು ದಾಖಲು ಮಾಡಲಾಗಿದೆ. ದೂರಿನ ಅನ್ವಯ ಇದೀಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಂದು ಕಡೆ ದರ್ಶನ್ ಪರಪನಗ್ರಹಾರ ಜೈಲಿನಲ್ಲಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಕಳವು ಆಗಿದೆ ಅನ್ನುವಂಥದ್ದು. ಮನೆ ಕೆಲಸದವರೇ ಕದ್ದಿರಬಹುದು ಅನ್ನುವಂಥ ಅನುಮಾನ ವ್ಯಕ್ತಪಡಿಸಲಾಗಿದೆ. ಬೆಡ್ರೂಮ್ನಲ್ಲಿದ್ದಂತಹ 3 ಲಕ್ಷ ರೂಪಾಯಿಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಏನಿದ್ದಾರೆ ಅವರ ಮುಖಾಂತರ ದೂರನ್ನ ದಾಖಲಿಸಲಾಗಿದೆ. ಚನ್ನಮನೆಕೆರೆ ಅಚ್ಚುಕಟ್ಟು ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರವೀಣ್, ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಆಗಿದೆ ಅನ್ನುವಂಥದ್ದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಏನೆಲ್ಲ ಡೀಟೇಲ್ಸ್ ಇದೆ ಈ ಹೊತ್ತಿನಲ್ಲಿ? ಖಂಡಿತ ಶ್ರೀಲಕ್ಷ್ಮಿ ಏನಂತ ಹೇಳಿದ್ರೆ ದರ್ಶನ್ ಅವರು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ. ಸೊ ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ವಿಜಯಲಕ್ಷ್ಮಿ ಅವರು ಒಬ್ಬಂಟಿಯಾಗಿದ್ದಾರೆ ಅವ್ರ ಮಗನ ಜೊತೆ. ಸೊ ಹೀಗಾಗಿ ಏನು ಅಂತ ಹೇಳಿದ್ರೆ ತಡರಾತ್ರಿ ಅವರ ಬೆಡ್ರೂಮ್ ಅಲ್ಲಿ 3 ಲಕ್ಷ ರೂಪಾಯಿ ನಗದನ್ನ ಕಳ್ಳತನ ಆಗಿರುವಂತದ್ದು. ಏನಂತ ಹೇಳಿದ್ರೆ ಮನೆಯ ಕೆಲಸದವರೇ ಕಳ್ಳತನವನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಅನುಮಾನವನ್ನ ವ್ಯಕ್ತಪಡಿಸಿ ಈಗಾಗಲೇ ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವಂತದ್ದು ವಿಜಯಲಕ್ಷ್ಮಿ ಅವರು. ಮ್ಯಾನೇಜರ್ ನಾಗರಾಜ್ ಮೂಲಕ ದೂರನ್ನ ದಾಖಲಿಸಿರುವಂತದ್ದು. ಎಲ್ಲ ಒಂದ್ ಕಡೆ ಅಂದ್ರೆ ಹೊರಗಿನ ಜನ ಯಾರು ಕೂಡ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಮನೆ ಕೆಲಸ ಏನು ಮಾಡ್ತಾ ಇದ್ರು ಅವರೇ ಅಲ್ಲಿನ ಒಂದು ಕಳ್ಳತನ ಮಾಡಿದ್ದಾರೆ ಎನ್ನುವಂತ ಈಗಾಗಲೇ ಅನುಮಾನವನ್ನು ವ್ಯಕ್ತಪಡಿಸಿ ದೂರನ್ನ ದಾಖಲಿಸಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಸೊ ಯಾರು ಆ ಕಳ್ಳತನವನ್ನ ಮಾಡಿದ್ದಾರೆ ಎನ್ನುವಂತದ್ದು ಸತ್ಯವನ್ನ ಹೊರತರುವಂತಹ ಪ್ರಯತ್ನವನ್ನ ಪೊಲೀಸರು ಸಿಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಮುಂದಾಗಿರುವಂತದ್ದು. ಆಲ್ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ. ಬರ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ನಲ್ಲಿ ಕಳ್ಳತನ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಕಳವಾಗಿದೆ. ಬೆಡ್ರೂಮ್ನಲ್ಲಿದ್ದಂತಹ 3 ಲಕ್ಷ ರೂಪಾಯಿ ನಗದು ಕದ್ದು ಎಸ್ಕೇಪ್ ಆಗಿದ್ದಾನೆ ಕಳ್ಳ. ಕಳ್ಳತನ ಸಂಬಂಧ ಸಿಕೆ ಚನ್ನಮನೆಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಮ್ಯಾನೇಜರ್ ದೂರು ಕೊಟ್ಟಿದ್ದಾರೆ. ಮ್ಯಾನೇಜರ್ ನಾಗರಾಜ್ ಮೂಲಕ ದೂರು ದಾಖಲು ಮಾಡಲಾಗಿದೆ. ದೂರಿನ ಅನ್ವಯ ಇದೀಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಂದು ಕಡೆ ದರ್ಶನ್ ಪರಪನಗ್ರಹಾರ ಜೈಲಿನಲ್ಲಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಕಳವು ಆಗಿದೆ ಅನ್ನುವಂಥದ್ದು. ಮನೆ ಕೆಲಸದವರೇ ಕದ್ದಿರಬಹುದು ಅನ್ನುವಂಥ ಅನುಮಾನ ವ್ಯಕ್ತಪಡಿಸಲಾಗಿದೆ. ಬೆಡ್ರೂಮ್ನಲ್ಲಿದ್ದಂತಹ 3 ಲಕ್ಷ ರೂಪಾಯಿಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಏನಿದ್ದಾರೆ ಅವರ ಮುಖಾಂತರ ದೂರನ್ನ ದಾಖಲಿಸಲಾಗಿದೆ. ಚನ್ನಮನೆಕೆರೆ ಅಚ್ಚುಕಟ್ಟು ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರವೀಣ್, ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ನಲ್ಲಿ ಕಳ್ಳತನ ಆಗಿದೆ ಅನ್ನುವಂಥದ್ದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಏನೆಲ್ಲ ಡೀಟೇಲ್ಸ್ ಇದೆ ಈ ಹೊತ್ತಿನಲ್ಲಿ? ಖಂಡಿತ ಶ್ರೀಲಕ್ಷ್ಮಿ ಏನಂತ ಹೇಳಿದ್ರೆ ದರ್ಶನ್ ಅವರಿಗಾಗಲೇ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ. ಸೊ ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ವಿಜಯಲಕ್ಷ್ಮಿ ಅವರು ಒಬ್ಬಂಟಿಯಾಗಿದ್ದಾರೆ ಅವ್ರ ಮಗನ ಜೊತೆ. ಸೊ ಹೀಗಾಗಿ ಏನು ಅಂತ ಹೇಳಿದ್ರೆ ತಡರಾತ್ರಿ ಅವರ ಬೆಡ್ರೂಮ್ ಅಲ್ಲಿ 3 ಲಕ್ಷ ರೂಪಾಯಿ ನಗದನ್ನ ಕಳ್ಳತನ ಆಗಿರುವಂತದ್ದು. ಏನಂತ ಹೇಳಿದ್ರೆ ಮನೆಯ ಕೆಲಸದವರೇ ಕಳ್ಳತನವನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಅನುಮಾನವನ್ನ ವ್ಯಕ್ತಪಡಿಸಿ ಈಗಾಗಲೇ ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವಂತದ್ದು ವಿಜಯಲಕ್ಷ್ಮಿ ಅವರು. ಮ್ಯಾನೇಜರ್ ನಾಗರಾಜ್ ಮೂಲಕ ದೂರನ್ನ ದಾಖಲಿಸಿರುವಂತದ್ದು. ಎಲ್ಲ ಒಂದ್ ಕಡೆ ಅಂದ್ರೆ ಹೊರಗಿನ ಜನ ಯಾರು ಕೂಡ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಮನೆ ಕೆಲಸ ಏನ್ ಮಾಡ್ತಾ ಇದ್ರು ಅವರೇ ಅಲ್ಲಿನ ಒಂದು ಕಳ್ಳತನ ಮಾಡಿದ್ದಾರೆ ಎನ್ನುವಂತ ಈಗಾಗಲೇ ಅನುಮಾನವನ್ನು ವ್ಯಕ್ತಪಡಿಸಿ ದೂರನ್ನ ದಾಖಲಿಸಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಸೊ ಯಾರು ಆ ಕಳ್ಳತನವನ್ನ ಮಾಡಿದ್ದಾರೆ ಎನ್ನುವಂತದ್ದು ಸತ್ಯವನ್ನ ಹೊರತರುವಂತಹ ಪ್ರಯತ್ನವನ್ನ ಪೊಲೀಸರು ಸಿಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಮುಂದಾಗಿರುವಂತದ್ದು. ಆಲ್ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ. ಬರ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ ನಲ್ಲಿ ಕಳ್ಳತನ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಕಳ್ಳವಾಗಿದೆ. ಬೆಡ್ರೂಮ್ ನಲ್ಲಿದ್ದಂತಹ 3 ಲಕ್ಷ ರೂಪಾಯಿ ನಗದು ಕದ್ದು ಎಸ್ಕೇಪ್ ಆಗಿದ್ದಾನೆ ಕಳ್ಳತನ ಸಂಬಂಧ ಸಿಕೆ ಚನ್ನಮನೆಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಮ್ಯಾನೇಜರ್ ದೂರು ಕೊಟ್ಟಿದ್ದಾರೆ. ಮ್ಯಾನೇಜರ್ ನಾಗರಾಜ್ ಮೂಲಕ ದೂರು ದಾಖಲು ಮಾಡಲಾಗಿದೆ. ದೂರಿನ ಅನ್ವಯ ಇದೀಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಂದು ಕಡೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಕಳವು ಆಗಿದೆ ಅನ್ನುವಂಥದ್ದು. ಮನೆ ಕೆಲಸದವರೇ ಕದ್ದಿರಬಹುದು ಅನ್ನುವಂಥ ಅನುಮಾನ ವ್ಯಕ್ತಪಡಿಸಲಾಗಿದೆ. ಬೆಡ್ರೂಮ್ನಲ್ಲಿದ್ದಂತಹ 3 ಲಕ್ಷ ರೂಪಾಯಿಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಏನಿದ್ದಾರೆ ಅವರ ಮುಖಾಂತರ ದೂರನ್ನ ದಾಖಲಿಸಲಾಗಿದೆ. ಚನ್ನಮನೆಕೆರೆ ಅಚ್ಚುಕಟ್ಟು ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರವೀಣ್, ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ನಲ್ಲಿ ಕಳ್ಳತನ ಆಗಿದೆ ಅನ್ನುವಂಥದ್ದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಏನೆಲ್ಲ ಡೀಟೇಲ್ಸ್ ಇದೆ ಈ ಹೊತ್ತಿನಲ್ಲಿ? ಖಂಡಿತ ಶ್ರೀಲಕ್ಷ್ಮಿ ಏನಂತ ಹೇಳಿದ್ರೆ ದರ್ಶನ್ ಅವರಿಗಾಗಲೇ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ. ಸೊ ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ವಿಜಯಲಕ್ಷ್ಮಿ ಅವರು ಒಬ್ಬಂಟಿಯಾಗಿದ್ದಾರೆ ಅವ್ರ ಮಗನ ಜೊತೆ. ಸೊ ಹೀಗಾಗಿ ಏನು ಅಂತ ಹೇಳಿದ್ರೆ ತಡರಾತ್ರಿ ಅವರ ಬೆಡ್ರೂಮ್ ಅಲ್ಲಿ 3 ಲಕ್ಷ ರೂಪಾಯಿ ನಗದನ್ನ ಕಳ್ಳತನ ಆಗಿರುವಂತದ್ದು. ಏನಂತ ಹೇಳಿದ್ರೆ ಮನೆಯ ಕೆಲಸದವರೇ ಕಳ್ಳತನವನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಅನುಮಾನವನ್ನ ವ್ಯಕ್ತಪಡಿಸಿ ಈಗಾಗಲೇ ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವಂತದ್ದು ವಿಜಯಲಕ್ಷ್ಮಿ ಅವರು. ಮ್ಯಾನೇಜರ್ ನಾಗರಾಜ್ ಮೂಲಕ ದೂರನ್ನ ದಾಖಲಿಸಿರುವಂತದ್ದು. ಎಲ್ಲ ಒಂದ್ ಕಡೆ ಅಂದ್ರೆ ಹೊರಗಿನ ಜನ ಯಾರು ಕೂಡ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಮನೆ ಕೆಲಸ ಏನ್ ಮಾಡ್ತಾ ಇದ್ರು ಅವರೇ ಅಲ್ಲಿನ ಒಂದು ಕಳ್ಳತನ ಮಾಡಿದ್ದಾರೆ ಎನ್ನುವಂತ ಈಗಾಗಲೇ ಅನುಮಾನವನ್ನು ವ್ಯಕ್ತಪಡಿಸಿ ದೂರನ್ನ ದಾಖಲಿಸಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಸೊ ಯಾರು ಆ ಕಳ್ಳತನವನ್ನ ಮಾಡಿದ್ದಾರೆ ಎನ್ನುವಂತದ್ದು ಸತ್ಯವನ್ನ ಹೊರತರುವಂತಹ ಪ್ರಯತ್ನವನ್ನ ಪೊಲೀಸರು ಸಿಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಮುಂದಾಗಿರುವಂತದ್ದು. ಆಲ್ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.